ಸಂಪುಟ ಪುನರಚನೆಯ ವಿಚಾರದಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಎಸ್ ಗೋ ಹೆಡ್ ಅಂತ ಹೇಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಅವರ ತಾತ್ವಿಕ ಒಪ್ಪಿಗೆ ಮೇರೆಗೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಿಎಂ ಈ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಸಂಪುಟ ಸರ್ಜರಿ ಬಗ್ಗೆ ಇನ್ನೂ ಕೂಡ ಸಿಎಂಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿನ್ನೆ ಕೂಡ ಮತ್ತೆ ಅದು ಯಾವತ್ತು ಅಂತ ಡೇಟ್ ಫೈನಲೈಸ್ ಮಾಡಿಬಿಡಿ, ನೀವು ಓಕೆ ಅಂತಂದ್ರೆ ವಿಲ್ ಗೋ ಹೆಡ್ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಆದರೆ ಖರ್ಗೆ ಸ್ಪಷ್ಟವಾಗಿ ಉತ್ತರಿಸಿಲ್ಲ. ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ ವಾಪಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನೋಡಿ ಹೈಕಮಾಂಡ್ ಈ ವಿಚಾರವನ್ನ ಹ್ಯಾಗ್ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ. ಸ್ವಲ್ಪ ಕಾಯಿರಿ, ಮತ್ತೊಂದು ರೌಂಡ್ ರಾಹುಲ್ ಗಾಂಧಿ ಅವರ ಜೊತೆ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಓಕೆ ಕೊಟ್ಟಿಲ್ಲ, ಕಂಪ್ಲೀಟ್ ಓಕೆ ಕೊಟ್ಟಿಲ್ಲ. ಸೊ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನಿನ್ನೆ ಕೂಡ ಇನ್ನೂ ಸಂಪುಟ ಸರ್ಜರಿಯ ವಿಚಾರವಾಗಿ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಸಾರಿ ಚರ್ಚೆ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಂತ. ಮತ್ತೊಂದು ಕಡೆ ಡಿಕೆಶಿ ಬಣ ಬಿಗಿ ಪಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಹೈಕಮಾಂಡ್ ಮುಂದಿನ ನಡೆ ಏನಿರಬಹುದು, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ, ಡಿಕೆ ಶಿವಕುಮಾರ್ ಬಣದ ಮುಂದಿನ ನಡೆ ಏನಿರುತ್ತೆ, ಜನವರಿಯಲ್ಲಿ ಅಧಿಕಾರ ಹಸ್ತಾಂತರ ಆದ್ರೂ ಆಗಬಹುದು. ದೇವರಾಜ್ ಅರಸು ಅವರ ದಾಖಲೆ ಮುರಿಯೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ. ಆ ದಾಖಲೆ ಮುರಿದು ಆಮೇಲೆ ಬೇಕಾದ್ರೆ ಅಧಿಕಾರ ಬಿಟ್ಕೊಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇಲ್ಲಿ ಇನ್ನೂ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಇನ್ನೂ ಸ್ಪಷ್ಟತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಬರ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಇಷ್ಟು ಬೇಗ ನಾವು ಎದುರು ಹಾಕೊಳ್ಳಕ್ ತಯಾರಿಲ್ಲ ಅನ್ನುವಂಥದ್ದು ಒಂದು, ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಸರ್ಕಾರ ಉಳಿಯುತ್ತೋ ಇಲ್ಲ ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಇಷ್ಟು ದೊಡ್ಡ ಸರ್ಕಾರ ದೊಡ್ಡ ಬಹುಮತದಿಂದ ಬಂದಿದೆ. ಇಡೀ ಭಾರತದಲ್ಲಿ ಅತಿ ದೊಡ್ಡ ಕಾಂಗ್ರೆಸ್ಗೆ ಇರತಕ್ಕಂಥ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಪಕ್ಷ ಸಂಘಟನೆಯಿಂದ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಬಹಳ ಕೊಡುಗೆಗಳನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಸರ್ಕಾರವನ್ನ ಏಕಾಏಕಿ ಕಳ್ಕೊಳ್ಳುವಂತ ಸಂದರ್ಭ ಬಂದ್ರೆ ಅದನ್ನ ಕಳ್ಕೊಳ್ಳೋಕೆ ಕಾಂಗ್ರೆಸ್ ವರಿಷ್ಠರು ಇಷ್ಟಪಡ್ತಾ ಇಲ್ಲ. ಹೀಗಾಗಿ ಅದನ್ನ ಇನ್ನಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ಕಾಯ್ದು ನೋಡೋಣ, ಅದನ್ನ ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಪಟ್ಟಣ ಸಡಿಲಿಸ್ತಾ ಇಲ್ಲ. ಈಗ ಅವಕಾಶ ಇದೆ, ಈ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ನನಗೆ ಅವಕಾಶ ಸಿಗಲ್ಲ, ಇದೇ ಕೂಗನ್ನ ನಾನು ತೆಗೆದುಕೊಂಡು ಹೋಗಬೇಕು, ಇದೇ ಪಟ್ಟಣ ಸಡಿಲಿಸಬಾರದು, ನನ್ನ ಒಂದಷ್ಟು ಬೇಡಿಕೆಗಳೇನಿದಾವೆ ಆ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಿಲ್ಲಬಾರದು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅದರ ಭಾಗವಾಗಿ ಒಂದಷ್ಟು ರಣತಂತ್ರಗಳನ್ನ ಹೆಣಿತಾನೇ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡಿಬಿಟ್ರೆ ನಾನು ಸೇಫ್ ಆಗ್ಬಿಡ್ತೇನೆ, ಸದ್ಯಕ್ಕೆ ನನಗೆ ಮತ್ತೆ ಯಾವುದೇ ಧಕ್ಕೆಗಳು ಬರಲ್ಲ, ಹಾಗಾಗಿ ಬರೀ ಸಚಿವ ಸಂಪುಟ ಪುನರ್ಚನೆಗೆ ನಾನು ಒಪ್ಪಿಗೆ ತೆಗೆದುಕೊಂಡು ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಈ ಸಾಕಷ್ಟು ಹೊತ್ತು ಚರ್ಚೆ ಮಾಡಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚಿಸಿದ ಬಳಿಕವೇ ನಿಮಗೆ ನಾನು ಹೇಳ್ತೇನೆ, ಅಲ್ಲಿವರೆಗೂ ನೀವು ಕಾಯಲೇಬೇಕು, ಆದ್ರೆ ಅಲ್ಲಿವರೆಗೂ ಕೂಡ ಪದೇ ಪದೇ ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಬೇಡಿ. ಯಾಕಂದ್ರೆ ಮತ್ತಷ್ಟು ಆಕಾಂಕ್ಷಿಗಳು ಹುಟ್ಟುಕೊಳ್ತಾರೆ, ಆಕಾಂಕ್ಷಿಗಳು ಮತ್ತೆ ತೀವ್ರವಾದಂತಹ ಲಾಬಿಯನ್ನ ಪ್ರಾರಂಭಿಸ್ತಾರೆ. ಅದರಿಂದ ಮತ್ತೆ ಹೈಕಮಾಂಡ್ ಅನ್ನು ಹುಡ್ಕೊಂಡು ದೆಹಲಿ ಹತ್ರನೇ ಬರ್ತಾರೆ. ಅದೆಲ್ಲ ಆಗೋದು ಬೇಡ, ನಾವೆಲ್ಲ ಹೇಳುವವರೆಗೂ ಒಂದು ಸ್ವಲ್ಪ ಶಾಂತವಾಗಿರಿ, ದೆಹಲಿ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ಕಹಿಯಾಗೇ ಇದೆ. ಒಂದು ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂತ ಕಹಿ, ಸಿದ್ದರಾಮಯ್ಯ ಅವರಿಗೆ ರೀಶಫಲ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತ ಕಹಿ, ಇನ್ನು ಹೈಕಮಾಂಡ್ಗೆ ಈ ಎದ್ದಿರ್ತಕ್ಕಂಥ ಗೊಂದಲಗಳಿಂದ ಕಹಿಯಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದೆ. ಇದರ ಬಗೆಹರಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟು ಕಳಿಸಬಹುದಿತ್ತು. ಯಾವುದೇ ಕಾರಣಕ್ಕೂ ಗೊಂದಲ ಮಾಡಬೇಡಿ, ಸೈಲೆಂಟ್ ಆಗಿರಿ ಅನ್ನುವಂತ ಒಂದು ಎಚ್ಚರಿಕೆ ಕೊಟ್ಟಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ವೀಕ್ ಆಗಂತೆ ಕಾಣಿಸ್ತಾ ಇದೆ. ಎಲ್ಲವನ್ನೂ ಕೂಡ ಕೂತ್ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರೋಣ, ಸಮಯ ತೆಗೆದುಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರಿಂದ ಗೊಂದಲ ಇನ್ನಷ್ಟು ತಾರಕಕ್ಕೆ ಹೋಗುವ ಲೆಕ್ಕಾಚಾರಗಳು ಈಗ ಸದ್ಯಕ್ಕೆ ಕಾಣಿಸ್ತಾ ಇದಾವೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ ಬಳಿಕ ಒಂದಷ್ಟು ಸ್ಪಷ್ಟನೆ ಅವ್ರಿಗೂ ಕೂಡ ಸಿಗುವಂತ ಸಾಧ್ಯತೆ ಇದೆ. ಆದ್ರೂ ಕೂಡ ತಮ್ಮ ಪಟ್ಟನ್ನು ಸಡಿಲಿಸೋಕೆ ಅವರು ಮುಂದಾಗೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್. ಇನ್ನು ನಿನ್ನೆ ಸಂಪುಟ ಪುನರಚನೆಯ ವಿಚಾರದಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಎಸ್ ಗೋ ಹೆಡ್ ಅಂತ ಹೇಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ
ರಾಹುಲ್ ಗಾಂಧಿ ಅವರ ತಾತ್ವಿಕ ಒಪ್ಪಿಗೆ ಮೇರೆಗೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಿಎಂ ಈ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಸಂಪುಟ ಸರ್ಜರಿ ಬಗ್ಗೆ ಇನ್ನೂ ಕೂಡ ಸಿಎಂಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿನ್ನೆ ಕೂಡ ಮತ್ತೆ ಅದು ಯಾವತ್ತು ಅಂತ ಡೇಟ್ ಫೈನಲೈಸ್ ಮಾಡ್ಬಿಡಿ, ನೀವು ಓಕೆ ಅಂತಂದ್ರೆ ವಿಲ್ ಗೋ ಹೆಡ್ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಆದರೆ ಖರ್ಗೆ ಸ್ಪಷ್ಟವಾಗಿ ಉತ್ತರಿಸಿಲ್ಲ. ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ ವಾಪಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನೋಡಿ ಹೈಕಮಾಂಡ್ ಈ ವಿಚಾರವನ್ನ ಹ್ಯಾಗ್ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ. ಸ್ವಲ್ಪ ಕಾಯಿರಿ, ಮತ್ತೊಂದು ರೌಂಡ್ ರಾಹುಲ್ ಗಾಂಧಿ ಅವರ ಜೊತೆ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಓಕೆ ಕೊಟ್ಟಿಲ್ಲ, ಕಂಪ್ಲೀಟ್ ಓಕೆ ಕೊಟ್ಟಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನಿನ್ನೆ ಕೂಡ ಇನ್ನೂ ಸಂಪುಟ ಸರ್ಜರಿಯ ವಿಚಾರವಾಗಿ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ಸರಿ ಚರ್ಚೆ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಂತ. ಮತ್ತೊಂದು ಕಡೆ ಡಿಕೆಶಿ ಬಣ ಬಿಗಿ ಪಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಹೈಕಮಾಂಡ್ ಮುಂದಿನ ನಡೆ ಏನಿರಬಹುದು, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ, ಡಿಕೆ ಶಿವಕುಮಾರ್ ಬಣದ ಮುಂದಿನ ನಡೆ ಏನಿರುತ್ತೆ, ಜನವರಿಯಲ್ಲಿ ಅಧಿಕಾರ ಹಸ್ತಾಂತರ ಆದ್ರೂ ಆಗಬಹುದು. ದೇವರಾಜ್ ಅರಸು ಅವರು ದಾಖಲೆ ಮುರಿಯೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ. ಆ ದಾಖಲೆ ಮುರಿದು ಆಮೇಲೆ ಬೇಕಾದ್ರೆ ಅಧಿಕಾರ ಬಿಟ್ಕೊಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇಲ್ಲಿ ಇನ್ನೂ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಇನ್ನೂ ಸ್ಪಷ್ಟತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಬರ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಇಷ್ಟು ಬೇಗ ನಾವು ಎದುರು ಹಾಕೊಳ್ಳಕ್ ತಯಾರಿಲ್ಲ ಅನ್ನುವಂಥದ್ದು ಒಂದು, ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಸರ್ಕಾರ ಉಳಿಯುತ್ತೋ ಇಲ್ಲ ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಇಷ್ಟು ದೊಡ್ಡ ಸರ್ಕಾರ ದೊಡ್ಡ ಬಹುಮತದಿಂದ ಬಂದಿದೆ. ಇಡೀ ಭಾರತದಲ್ಲಿ ಅತಿ ದೊಡ್ಡ ಕಾಂಗ್ರೆಸ್ಗೆ ಇರತಕ್ಕಂಥ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಪಕ್ಷ ಸಂಘಟನೆಯಿಂದ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಬಹಳ ಕೊಡುಗೆಗಳನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಸರ್ಕಾರವನ್ನ ಏಕಾಏಕಿ ಕಳ್ಕೊಳ್ಳುವಂತ ಸಂದರ್ಭ ಬಂದ್ರೆ ಅದನ್ನ ಕಳ್ಕೊಳ್ಳೋಕೆ ಕಾಂಗ್ರೆಸ್ ವರಿಷ್ಠರು ಇಷ್ಟಪಡ್ತಾ ಇಲ್ಲ. ಹೀಗಾಗಿ ಅದನ್ನ ಇನ್ನಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ಕಾಯ್ದು ನೋಡೋಣ, ಅದನ್ನ ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಈಗ ಅವಕಾಶ ಇದೆ, ಈ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ನನಗೆ ಅವಕಾಶ ಸಿಗಲ್ಲ, ಇದೇ ಕೂಗನ್ನ ನಾನು ತೆಗೆದುಕೊಂಡು ಹೋಗಬೇಕು, ಇದೇ ಪಟ್ಟನ್ನು ಸಡಿಲಿಸಬಾರದು, ನನ್ನ ಒಂದಷ್ಟು ಬೇಡಿಕೆಗಳೇನಿದಾವೆ ಆ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಿಲ್ಲಬಾರದು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅದರ ಭಾಗವಾಗಿ ಒಂದಷ್ಟು ರಣತಂತ್ರಗಳನ್ನ ಹೆಣಿತಾನೇ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ನಾನು ಸೇಫ್ ಆಗ್ಬಿಡ್ತೇನೆ, ಸದ್ಯಕ್ಕೆ ನನಗೆ ಮತ್ತೆ ಯಾವುದೇ ಧಕ್ಕೆಗಳು ಬರಲ್ಲ, ಹಾಗಾಗಿ ಬರೀ ಸಚಿವ ಸಂಪುಟ ಪುನರ್ರಚನೆಗೆ ನಾನು ಒಪ್ಪಿಗೆ ತೆಗೆದುಕೊಂಡು ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಈ ಸಾಕಷ್ಟು ಹೊತ್ತು ಚರ್ಚೆ ಮಾಡಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚಿಸಿದ ಬಳಿಕ ನಿಮಗೆ ನಾನು ಹೇಳ್ತೇನೆ, ಅಲ್ಲಿವರೆಗೂ ನೀವು ಕಾಯಲೇಬೇಕು, ಆದ್ರೆ ಅಲ್ಲಿವರೆಗೂ ಕೂಡ ಪದೇ ಪದೇ ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಬೇಡಿ. ಯಾಕಂದ್ರೆ ಮತ್ತಷ್ಟು ಆಕಾಂಕ್ಷಿಗಳು ಹುಟ್ಟುಕೊಳ್ತಾರೆ, ಆಕಾಂಕ್ಷಿಗಳು ಮತ್ತೆ ತೀವ್ರವಾದಂತಹ ಲಾಬಿಯನ್ನ ಪ್ರಾರಂಭಿಸ್ತಾರೆ. ಅದರಿಂದ ಮತ್ತೆ ಹೈಕಮಾಂಡ್ ಅನ್ನು ಹುಡ್ಕೊಂಡು ದೆಹಲಿ ಹತ್ರನೇ ಬರ್ತಾರೆ. ಅದೆಲ್ಲ ಆಗೋದು ಬೇಡ, ನಾವೆಲ್ಲ ಹೇಳುವವರೆಗೂ ಒಂದು ಸ್ವಲ್ಪ ಶಾಂತವಾಗಿರಿ, ದೆಹಲಿ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ಕಹಿಯಾಗೇ ಇದೆ. ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂತ ಕಹಿ, ಸಿದ್ದರಾಮಯ್ಯ ಅವರಿಗೆ ರೀಶಫಲ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತ ಕಹಿ, ಇನ್ನು ಹೈಕಮಾಂಡ್ಗೆ ಈ ಎದ್ದಿರ್ತಕ್ಕಂಥ ಗೊಂದಲಗಳಿಂದ ಕಹಿಯಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದೆ. ಇದನ್ನ ಬಗೆಹರಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟು ಕಳಿಸಬಹುದಿತ್ತು, ಯಾವುದೇ ಕಾರಣಕ್ಕೂ ಗೊಂದಲ ಮಾಡಬೇಡಿ, ಸೈಲೆಂಟ್ ಆಗಿರಿ ಅನ್ನುವಂತ ಒಂದು ಎಚ್ಚರಿಕೆ ಕೊಟ್ಟಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ವೀಕ್ ಆಗಂತೆ ಕಾಣಿಸ್ತಾ ಇದೆ. ಎಲ್ಲವನ್ನು ಕೂಡ ಕೂತ್ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರೋಣ, ಸಮಯ ತೆಗೆದುಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರಿಂದ ಗೊಂದಲ ಇನ್ನಷ್ಟು ತಾರಕಕ್ಕೆ ಹೋಗುವ ಲೆಕ್ಕಾಚಾರಗಳು ಈಗ ಸದ್ಯಕ್ಕೆ ಕಾಣಿಸ್ತಾ ಇದಾವೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ ಬಳಿಕ ಒಂದಷ್ಟು ಸ್ಪಷ್ಟನೆ ಅವ್ರಿಗೂ ಕೂಡ ಸಿಗುವಂತ ಸಾಧ್ಯತೆ ಇದೆ. ಆದ್ರೂ ಕೂಡ ತಮ್ಮ ಪಟ್ಟನ್ನು ಸಡಿಲಿಸೋಕೆ ಅವರು ಮುಂದಾಗೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್. ಇನ್ನು ನಿನ್ನೆ